ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಮತ್ತೆ ಮರಳಿ ಬರ್ತಾರಾ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ. ಇವತ್ತಿನ ಎನರ್ಜಿ ಹೇಗಿದೆಯಪ್ಪ ಅಂತ ಹೇಳಿದರೆ, ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ, ಓಕೆನಾ? ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ತುಂಬ ಜನ ನನ್ನ ಹತ್ರಗೆ ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ನೋಡೋಣ. ಮತ್ತು ಇವಾಗಿನ ಎನರ್ಜಿ ಹೇಗೆ ಕಾಣ್ತಾ ಇದೆಯಪ್ಪ ಅಂತ ಹೇಳಿದರೆ, ತುಂಬಾ ನಿಧಾನವಾಗಿ ನಿಮ್ಮ ನೆಮ್ಮದಿಯಿಂದ ಯೋಚನೆ ಮಾಡ್ತಾರೆ. ಅಂದರೆ ನಿಮ್ಮ ಲೈಫ್ ಯಾವ ರೀತಿ ಯೋಚನೆ ಮಾಡ್ತಾಯಿದ್ದೀರಾ, ನಿಮ್ಮ ಜರ್ನಿ ಹೇಗೆ ಹೋಗ್ತಾ ಇದೆ ಎಲ್ಲನೂ ಯೂನಿವರ್ಸಿಗೆ ಬಿಟ್ಟಿದ್ದೀರಾ. ಅಂದರೆ ಇವಾಗಿನ ಎನರ್ಜಿ, ನಿಮ್ಮ ಮನಸ್ಸಿನ ಎನರ್ಜಿ ಹೇಗಿದೆಯಪ್ಪ ಅಂತ ಹೇಳಿದರೆ, ಕಾಮಾಗಿದೆ, ಕೂಲಾಗಿದೆ, ಎಲ್ಲನೂ ಯೂನಿವರ್ಸಿಗೆ ಒಪ್ಪಿಸ್ಬಿಟ್ಟು ನೀವು ನಿಮ್ಮದೇ ಆದಂತಹ ಕ್ಷಣನ, ನಿಮ್ಮದೇ ಆದಂತಹ ಸ್ಟೈಲ್ನ ಬಿಟ್ಬಿಟ್ಟಿದ್ದೀರ ಇವಾಗ. ಅಂದರೆ ಅದು ಏನೋ ಆಗ್ತಾ ಇತ್ತು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಆಗಲೇ ಅದು ಮುಂದೆ ಯೂನಿವರ್ಸ್ ಏನು ದಾರಿ ತೋರಿಸ್ತಾರೆ ಅಂದರೆ, ನೀವು ನಂಬಿರುವಂಥ ದೈವ ಏನು ದಾರಿ ತೋರಿಸ್ತಾರೆ, ಆ ದೈವ ನನಗೆ ತೋರಿಸಿದ ದಾರಿಯಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿ ನೀವು ಹೋಗ್ತಾ ಇದ್ದೀರ. ಅದೇ ಎನರ್ಜಿ ಇವಾಗ ನನಗೆ ಕಾಣ್ತಾ ಇರೋದು. ಅಂದರೆ ನೀವು ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಯೋಚನೆ ಮಾಡ್ತಾಯಿದ್ರಿ, ತುಂಬಾ ಸ್ಟ್ರಗಲ್ ಪಟ್ಟಿದ್ರಿ, ಆದರೂ ಸಹಿತ ಅದರಿಂದ ನೀವು ತುಂಬಾ ನೋವು ಸಹಿತ ಪಟ್ಟಿದ್ರಿ. ಆ ನೋವಿಂದ ಕಣ್ಣೀರು ಸಹಿತ ಕಣ್ಣೀರು ಹಾಕಿ ತುಂಬಾ ಕಷ್ಟಪಟ್ಟಿದ್ರಿ. ಆದರೆ ನೀವು ಅದನ್ನೆಲ್ಲ ಒಂದು ಬದಿಗೆ ಹಾಕಿ, ನನಗೆ ಯೂನಿವರ್ಸ್ ಇದ್ದಾರೆ, ನಾನು ನಂಬಿರುವಂಥ ದೈವ ಇದೆ ನನ್ನ ಜೊತೆ ಅಂತ ಹೇಳಿ ಅದನ್ನು ಬಿಟ್ಟು ನಿಮ್ಮದೇ ಆದಂತಹ ಸ್ಟೈಲಲ್ಲಿ, ನಿಮ್ಮದೇ ಆದಂತಹ ಜರ್ನಿಲಿ ಹೋಗ್ತಾ ಇದ್ದೀರಾ ಅನ್ನೋದು ಈಗಿನ ಎನರ್ಜಿಲಿ ನನಗೆ ತೋರಿಸ್ತಾ ಇದೆ, ಓಕೆನಾ? ನೋಡೋಣ ಇವತ್ತಿನ ಕಾರ್ಡ್ ಏನು ಬರುತ್ತೆ, ಮತ್ತು ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮತ್ತೆ ಮರಳಿ ಬರ್ತಾರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ಟ್ರೆಂತ್, 8 ಆಫ್ ಸ್ಟ್ರೆಂತ್, King of Wands, 7 of Swords, the Magician, 10 of Cups. ಓಕೆ, ನೈಸ್ ಕಾರ್ಡ್. ನಾನು ನಿಮಗೆ ಆವಾಗಲೇ ಹೇಳಿದೆ, ಆವಾಗ ಫಸ್ಟ್ ಎನರ್ಜಿಲೇ ಹೇಳಿದೆ, ನೀವು ಒಂಥರ ಕಾಮ್ ಆಗಿದ್ದೀರಾ, ಕೂಲಾಗಿದ್ದೀರಾ, ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ನಿಮ್ಮ ದಾರಿನ ನೀವೇ ಹುಡ್ಕೊಂಡಿದ್ದೀರಾ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ನೀವು ಇಲ್ಲಿಯವರೆಗೂ ಯಾವ ವಿಚಾರಕ್ಕೆ, ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅಂತ ಹುಡುಕ್ತಾ ನೀವೇನು ಮಾಡಿದರೆ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅಂದರೆ ನೀವು ಬೇರೆಯವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಯೋಚನೆ ಮಾಡಿ ಏನಾಗ್ತಾಯಿದೆ ಅಂದರೆ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ. ನಿಮಗೋಸ್ಕರ ನೀವು ಬದುಕಬೇಕು, ಬೇರೆಯವ್ರಿಗೋಸ್ಕರ ಬದುಕಿದ್ದು ಸಾಕು, ನಾನು ಇಲ್ಲಿವರೆಗೂ ನಾನು ಏನು ಅಂದ್ಕೊಂಡಿದ್ದೆ ಆ ಲೈಫಿಗಿಂತ ನಾನು ಆ ಪ್ರೀತಿ ನನ್ನ ಹತ್ರ ಬಂದೇ ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ಬಂದೇ ಬರುತ್ತೆ ಅನ್ನುವಂತಹ ಇದರಲ್ಲಿ ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ನೀವು ಇದ್ದೀರಾ. ಅಂದರೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನೀವು ಯೂನಿವರ್ಸಿಗೆ ಒಪ್ಪಿಸಿದ್ದೀರಾ, ನನ್ನ ಲೈಫನ್ನು ನಾನು ಯೂನಿವರ್ಸಿಗೆ ಒಪ್ಪಿಸಿದ್ದೀನಿ, ನನಗೇನು ಸಿಗಬೇಕಾಗಿದೆ ಯೂನಿವರ್ಸ್ ಅದನ್ನ ಸಿಗುತ್ತೆ, ಅದು ನನಗೆ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಒಂಥರ ಸ್ಟ್ರಾಂಗ್ ಆಗಿದೆ. ಅದೇ ನಿಮಗೆ ಒಂದು ಸ್ಟ್ರೆಂತ್ ಆಗಿ ನಿಮ್ಮನ್ನು ಕಾಪಾಡ್ತಾ ಇದೆ. ಅಂದರೆ ನೀವು ಎಲ್ಲಿವರೆಗೂ ಏನು ನೋವು ಪಟ್ಕೊತಾ ಬಂದಿದ್ರಿ, ನಾನು ಎಷ್ಟೇ ಪ್ರೀತಿ ತೋರಿಸಿದ್ರು ಆ ಪ್ರೀತಿ ನನಗೆ ಸಿಗ್ತಾ ಇಲ್ಲ, ನಾನು ಏನೇ ಮಾಡಿದರೂ ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ, ನಾನು ಏನೇ ಅಂದ್ಕೊಂಡ್ರು ಅದು ಇಷ್ಟ ಆಗ್ತಾಯಿಲ್ಲ, ನಾನು ಯಾವ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಕೆಲಸದಿಂದ ನನಗೆ ಇದು ಆಗ್ತಾಯಿಲ್ಲ ಅಂತ ಹೇಳಿ ಆ ವ್ಯಕ್ತಿ ಜೊತೆ ನೀವು ಒಂದು ಪ್ರೀತಿ, ಒಂದು ಬಾಂಡಿಂಗು ನೀವು ಏನು ಉಳಿಸ್ಕೋಬೇಕು ಅಂತ ಹೋಗ್ತಾಯಿದ್ರಿ, ಆದರೆ ಆ ವ್ಯಕ್ತಿ ನಿಮ್ಮಿಂದ ದೂರನೇ ಹೋಗ್ತಾಯಿದ್ರು. ಆ ವ್ಯಕ್ತಿ ದೂರ ಹೋಗ್ತಾ ಇದ್ದಾರೆ ಅಂದಾಗ ನೀವು ನಿಮ್ಮ ಮೈಂಡನ್ನು ಮೆಡಿಟೇಷನ್ ಮಾಡೋ
ಮಾಡೋದ್ರಿಂದ ಶಾಂತಗೊಳಿಸ್ಕೊಂಡಿರ್ಬೋದು, ಅಥವಾ ನೀವು ಯಾವುದೋ ಒಂದು ಕೆಲಸ ಮಾಡೋದ್ರಿಂದ ನಿಮ್ಮ ಮನಸ್ಸನ್ನು ಕೂಲಾಗಿ ಮಾಡಿರ್ಬೋದು, ಅಥವಾ ಯಾವುದೋ ಒಂದು ವಿಚಾರಕ್ಕೆ ನಿಮ್ಮದೇ ಆದ ಒಂದು ಕೆಲಸನ ಯಾವುದೋ ಒಂದು ಕೆಲಸಕ್ಕೆ ನೀವು ನಿಮ್ಮನ್ನು ತೊಡಗಿಸ್ಕೊಂಡು ನಿಮ್ಮನ್ನು ನೀವು ಕೂಲಾಗಿ ಮಾಡ್ಕೊಂಡಿರ್ಬೋದು. ಬರುತ್ತೆ ಅದು ಆ ಟೈಮಿಗೆ, ಬರೋ ಟೈಮಿಗೆ ನನ್ನ ಜೀವನದಲ್ಲಿ ಒಳ್ಳೆಯದು ಬಂದೇ ಬರುತ್ತೆ, ಯೂನಿವರ್ಸ್ಗೆ ಒಪ್ಪಿಸಿದ್ದೀನಿ, ನನ್ನ ದೈವಿಕ ಶಕ್ತಿ ನನ್ನ ಜೊತೆ ಇದೆ ಅಂತ ಹೇಳಿ ನಿಮಗೆ ನೀವು ಒಪ್ಕೊಂಡು ಅದರಿಂದ ಒಂದು ಕಂಟ್ರೋಲ್, ನಿಮ್ಮ ಮನಸ್ಸನ್ನು ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದೀರ. ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು, ನಿಮ್ಮ ಆಸೆ ಕನಸುಗಳನ್ನು ಎಲ್ಲನೂ ಒಂದು ಕಂಟ್ರೋಲ್ನಲ್ಲಿಟ್ಟು ಒಂದು ಸ್ಪಿರಿಚುವಲ್ ಜರ್ನಿಗೆ ಹೋಗ್ತಾ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕೆಲಸದಲ್ಲಿ ನಿಮ್ಮ ಎಫರ್ಟ್ ಹಾಕ್ತಾ ಇರ್ಬೋದು, ಬೇರೆ ಯಾವುದೋ ಒಂದು ವಿಚಾರದಕ್ಕೆ ನೀವು ಒಂದು ದಾರಿನ ಕಂಡುಕೊಂಡಿರ್ಬೋದು. ಯಾವುದೋ ಒಂದು ವಿಚಾರಕ್ಕೆ ಇವತ್ತು ನಾನು ಖುಷಿಯಾಗಿರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಇಲ್ಲಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿನೂ ಸಹಿತ ಯೋಚನೆ ಮಾಡ್ತಾಯಿದ್ದಾರೆ. ಏನು ಯೋಚನೆ ಮಾಡ್ತಾರಪ್ಪ, ಕಿಂಗ್ ಆಫ್ ವಾಂಡ್ಸ್ ಏನು ಬಂದಿದೆ ಅಂತ ಹೇಳಿದರೆ, ಇಲ್ಲಿ ಅವರು ಒಂದು ಜವಾಬ್ದಾರಿಯುತವಾದಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ, ಅವರದೇ ಆದ ಒಂದು ಜವಾಬ್ದಾರಿ ನಿಭಾಯಿಸೋದ್ರಲ್ಲಿ ನಿಮ್ಮನ್ನು ಇಗ್ನೋರ್ ಮಾಡಿದ್ರು, ನಿಮಗೂ ಪ್ರೀತಿ ಕೊಡೋದ್ರಿಂದ ಆಗಿರ್ಬೋದು, ನಿಮಗೆ ಟೈಮ್ ಕೊಡೋದ್ರಲ್ಲಾಗಿರ್ಬೋದು, ನಿಮ್ಮ ಜೊತೆ ಮಾತಾಡೋ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಕೋಆಪ್ರೇಟ್ ಮಾಡಿಲ್ಲ, ನಿಮಗೆ ನೋವು ಕೊಡ್ತಾನೆ ಬಂದಿದ್ದಾರೆ, ನಿಮಗೆ ಸಿಟ್ಟು ಮಾಡ್ತಾ ಬಂದಿದ್ದಾರೆ, ನಿಮ್ಮ ಕೂಡ ಜಗಳ ಮಾಡಿದ್ದಾರೆ, ನಿಮ್ಮ ಜೊತೆ ಕಿರಿಕಿರಿ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ, ನಿಮ್ಮನ್ನು ಯಾವುದೇ ವಿಚಾರಕ್ಕೂ ನಿಮ್ಮನ್ನು ಯಾವ ವಿಚಾರದಲ್ಲೂ ನಿಮಗೆ ಇದು ಕೊಟ್ಟಿಲ್ಲ, ಅವರು ನಿಮ್ಮನ್ನು ಕೇಳ್ತಾ ಇಲ್ಲ, ಅವರದ್ದು ಏನು ದಾರಿ ಇದೆಯೋ ಆ ದಾರಿಲೇ ನಡ್ಕೊಂಡು ಬಂದಿದ್ದಾರೆ, ಇಲ್ಲಿಯವರೆಗೂ ಅದೇ ದಾರಿಲೇ ಅವರಿದ್ದಾರೆ. ಅಂದರೆ ನೀವು ಎಷ್ಟು ಕೂಲಾಗಿದ್ದೀರಾ, ನೀವು ಎಷ್ಟು ಸಮಾಧಾನ ರೀತಿಯಿಂದ ಇದ್ದಾರೆ, ಅವ್ರು ಅಷ್ಟೇ ಸ್ಟ್ರಾಂಗಾಗಿ ಯೋಚನೆ ಮಾಡ್ತಾಯಿದ್ರು. ಏನು ಅಂದ್ಕೊಂಡ್ರು ಸಹಿತ ನಿಮ್ಮನ್ನು ಒಂದು ಯಾವ ಮನೇಲಿ ಜವಾಬ್ದಾರಿ ಆಗಿರ್ಬೋದು, ಅಥವಾ ಒಂದು ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಅಥವಾ ಅವರು ಒಂದು ಯಾವುದೋ ಒಂದು ಜಾಗದಿಂದ, ಅಂದರೆ ನನ್ನದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅದನ್ನು ನಾನು ಪಡಿಬೇಕು, ಅದನ್ನು ನಾನು ಉಳಿಸ್ಕೋಬೇಕು ಅನ್ನುವಂತಹ ಜವಾಬ್ದಾರಿ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ವಿಚಾರಕ್ಕೆ ಅವರು ತುಂಬಾ ಬೇರೆ ವಿಚಾರಕ್ಕೆ ಟೈಮ್ ಕೊಡೋದ್ರಿಂದ ನಿಮ್ಮ ವಿಚಾರಕ್ಕೆ ಅವರು ಯಾವುದೇ ತರಹದ ಟೈಮ್ ಕೊಟ್ಟಿಲ್ಲ, ನಿಮಗೋಸ್ಕರ ಏನನ್ನೂ ಯೋಚನೆ ಮಾಡಿಲ್ಲ ಅಂತ ಹೇಳ್ಬೋದು. ಇವಾಗ ನಿಮ್ಮಿಬ್ಬರ ಮನಸ್ಥಿತಿ ಹೇಗೆ ಆಗಿದೆಯಪ್ಪ ಅಂದರೆ, ಒಂದು ಅಂಡರ್ಸ್ಟ್ಯಾಂಡಿಂಗೇ ಬರ್ತಾ ಇದೆ, ನಿಮಗೂ ತಪ್ಪು ಅಂತ ಗೊತ್ತಾಗಿದೆ, ಅವ್ರಿಗೂ ತಪ್ಪು ಅಂತ ಗೊತ್ತಾಗಿದೆ. ಈಗ ಅವ್ರು ಏನು ಮಾಡ್ತಾ ಇದ್ದಾರಪ್ಪ, ಒಂದು ಐಡಿಯಾ ಹುಡುಕ್ತಾ ಇದ್ದಾರೆ, ಯಾವ ರೀತಿ ನಾನು ಚೆನ್ನಾಗಿರಬೇಕು, ನನ್ನದೇ ಆದ ಒಂದಷ್ಟು ಲೈಫ್ ಇದೆ, ಈಗ ನನ್ನ ಜವಾಬ್ದಾರಿ ಎಲ್ಲ ಮುಗಿತಾ ಇದೆ, ನಾನು ಅವರು ಇನ್ನೂ ಚೆನ್ನಾಗಿರ್ಬೋದು, ನಮ್ಮ ಲೈಫ್ ಚೆನ್ನಾಗಿರುತ್ತೆ, ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನನ್ನ ಪ್ರೀತಿಗೋಸ್ಕರ ನಾನು ಇಲ್ಲಿವರೆಗೂ ಏನು ಅವರನ್ನು ಇಗ್ನೋರ್ ಮಾಡಿದೆ, ಆ ಪ್ರೀತಿಯಲ್ಲಿ ನಾನು ಹೋಗಬೇಕು, ಆ ಪ್ರೀತಿಯಲ್ಲಿ ನನ್ನ ಪ್ರೀತಿನ ನನ್ನ ಜೊತೆ ಇಟ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಈಗ ಆಲ್ರೆಡಿ ಅವರಿಗೆ ಬಂದಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ 7 ಆಫ್ ಸಾರ್ಟ್ಸ್ ಯಾಕೆ ಬಂದಿದೆಯಪ್ಪ ಅಂತ ಹೇಳಿದರೆ, 7 ಆಫ್ ಸಾರ್ಟ್ಸ್ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ಮೋಸ ಮಾಡ್ಬೋದು, ಚೀಟಿಂಗ್ ಮಾಡ್ಬೋದು, ಮತ್ತು ಗಾಸಿಪ್ ಅಂತಾರಲ್ಲ, ಇವ್ರದ್ದು ಹೋಗಿ ಹೇಳೋದು, ಅವ್ರದ್ದು ಇವ್ರಿಗೆ ಹೋಗಿ ಹೇಳೋದು, ಈ ರೀತಿಯಾದಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ನಿಮ್ಮಿಬ್ಬರ ಮಧ್ಯೆ ತಂದಿಡುವಂತಹ ಕೆಲಸನೂ ಮಾಡ್ತಾ ಇರ್ಬೋದು. ಅದಕ್ಕೆ ಈ ಚೀಟಿಂಗ್ ಬಂದಿದೆ. ಅಂದರೆ ಚೀಟಿಂಗ್ ಕಾರ್ಡ್ ಏನಪ್ಪ ಅಂದರೆ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ಚೀಟ್ ಮಾಡ್ತಾ ಇದ್ದಾರೆ, ನೀವು ಏನೇ ಒಂದು ನಿರ್ಧಾರ ತಗೋಬೇಕಾಗಿದೆ, ಆ ಥರ ನಿರ್ಧಾರ ತೆಗೆದುಕೊಳ್ಬೇಡಿ. ನೀವು ನಿಮ್ಮದೇ ಆದ ಯೋಚನೆಯಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಅಂದರೆ, ಇದು ಸರಿನಾ, ಇದು ತಪ್ಪಾ, ಅವ್ರು ಹೇಳ್ತಾರೆ ಸರಿನಾ, ಇದು ಅವ್ರು ನಿಜವಾಗ್ಲೂ ಅವರೇ ಹೇಳಿರೋದಾ ಅನ್ನುವಂಥ ಮನಸ್ಥಿತಿಯಲ್ಲಿ ನೀವು ಇಟ್ಕೊಂಡು ನೀವು ಒಂದು ನಿರ್ಧಾರ ತೆಗೆದುಕೊಂಡ್ರೆ 100% ನಿಮ್ಮ ಜೊತೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಬರ್ತಾರೆ. ನೀವು ಬೇರೆ ವ್ಯಕ್ತಿ ಏನೇ ಹೇಳ್ತಾ ಇದ್ದಾನಪ್ಪ ಅಂದರೆ, ಅಯ್ಯೋ ಅದೇ ಸರಿ ಅಂತ ಹೇಳಿ ಏನಾರು ನೀವು ತಪ್ಪು ನಿರ್ಧಾರ ತೆಗೆದುಕೊಂಡ್ರಿ ಅಂದರೆ 100% ನಿಮ್ಗೆ ಹೇಳ್ತೀನಿ, ನಿಮ್ಮ ಜೊತೆ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ಆಗಿರ್ಬೋದು ಬರೋದಿಲ್ಲ. ಯಾಕೆಂದರೆ ಚೀಟಿಂಗ್ ಮಾಡುವಂತಹ ವ್ಯಕ್ತಿಗಳು ನಮ್ಮ ಜೊತೆ ಇರುವಾಗ, ಗಾಸಿಪ್ ಮಾಡುವಂತಹ ವ್ಯಕ್ತಿಗಳು ನಮ್ಮ ಜೊತೆ ಇರುವಾಗ, ನಮ್ಮಿಬ್ಬರು ಪ್ರೀತಿನೂ ಸಹಿಸ್ಕೊಳ್ಳೋಕ್ಕಾಗದೇ ಇರುವಂತಹ ವ್ಯಕ್ತಿಗಳು ನಮ್ಮಿಬ್ಬರ ಮಧ್ಯೆ ತಂದಿಟ್ಟಾಗ ನಾವು ಯಾರು ಹೇಳೋದೇ ಸರಿ. ಯಾಕೆಂದರೆ ಅವ್ರ ಮೇಲೆ ಆಲ್ರೆಡಿ ನಾವು ತುಂಬ ನಂಬಿಕೆ ಇಟ್ಟಿರ್ತೀವಿ. ಆ ನಂಬಿಕೆನ ನಾವು ಎಷ್ಟು ಅವರು ಅದೇ ಥರ ನಂಬಿಕೆ ಇಟ್ಟಿರಲ್ಲ ನಮ್ಮ ಬಗ್ಗೆ ಅಸೂಯೆ ಪಡ್ತಿರ್ತಾರೆ, ನಮ್ಮ ಬಗ್ಗೆ ಒಂಥರ ಕೇವಲವಾಗಿ ನೋಡ್ತಿರ್ತಾರೆ. ಅಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾಗ ನಾವು ಎಷ್ಟು ನಮ್ಮ ಜೀವನನ ಕೇರ್ಫುಲ್ಲಾಗಿ ಇಟ್ಕೋಬೇಕು ಅನ್ನೋದಿರುತ್ತೆ ಅಲ್ವಾ. ಆ ರೀತಿಯಾದಂಥ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದಾರೆ. ನೀವು ಏನೇ ಒಂದು ಹೆಜ್ಜೆ ಇಡಬೇಕಾದ್ರೂ ತುಂಬ ಯೋಚನೆ ಮಾಡಿ, ಅದು ಸರಿನಾ, ಅದು ತಪ್ಪಾ, ನಿಮ್ಮ ಲೈಫನ್ನು ಬೇರೆಯವ್ರ ಕೈಗೆ ಕೊಟ್ಟು ನೋಡಬೇಡಿ. ಅಂದರೆ ಅವರು ನಿಮ್ಮ ಲೈಫನ್ನು ಅವ್ರ ಕೈಗೆ ತೆಗೆದುಕೊಂಡು ಒಂದು ತಮಾಷೆಯನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು.
ಮತ್ತು ಇಲ್ಲಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರ್ತಾರೆ ಅಂತ ಬಂದಿದೆಯಲ್ಲ, 100% ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ಅಂದರೆ ಇಲ್ಲಿವರೆಗೂ ಅವ್ರು ಏನು ಜವಾಬ್ದಾರಿ ಅಂತ ಹೇಳ್ತಾಯಿದ್ರು, ಆ ಜವಾಬ್ದಾರಿನ ನಿಭಾಯಿಸಾಗಿದೆ. ಅವರಿಗೆ ನಿಮ್ಮ ಬಗ್ಗೆ ಒಂದು ಗಟ್ ಫೀಲ್ ಬರ್ತಾ ಇದೆ, ನಿಮ್ಮ ಬಗ್ಗೆ ಒಂದು ಪ್ರೀತಿ ಬರ್ತಾ ಇದೆ, ನಿಮ್ಮ ಬಗ್ಗೆ ಒಂದು ವಿಶ್ವಾಸ ಬರ್ತಾ ಇದೆ. ನಿಮ್ಮ ಪ್ಯೂರ್ ಹಾರ್ಟ್ ಏನಂದರೆ ನಿಮ್ಮ ನಿಸ್ವಾರ್ಥ ಪ್ರೀತಿ ಅವರಿಗೆ ಅರ್ಥವಾಗಿದೆ. ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಖುಷಿಯಾಗಿರಬೇಕು, ನಿಮ್ಮ ಜೊತೆ ಪ್ರೀತಿಯಿಂದ ಇರಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಅವರಿಗೆ ಆಲ್ರೆಡಿ ಬಂದಿದೆ. ಅಂದರೆ ಇಡೀ ಪ್ರಪಂಚವನ್ನೇ ಗೆಲ್ತೀನಿ ನಾನು, ಅವ್ರ ಜೊತೆಗಿದ್ದರೆ ನಾನು ಇಡೀ ಪ್ರಪಂಚವನ್ನೇ ಗೆಲ್ತೀನಿ, ಇಲ್ಲಿಯವರೆಗೂ ನಾನು ಕಳ್ಕೊಂಡಿದ್ದನ್ನು ನಾನು ಮತ್ತೆ ಪಡ್ಕೋತೀನಿ ಅನ್ನುವಂತಹ ಮನಸ್ಥಿತಿ ಅವರಿಗೆ ಆಲ್ರೆಡಿ ಬಂದೋಗಿದೆ. ಅಂದರೆ ಇಲ್ಲಿ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮ ಜೊತೆ 100% ಬರ್ತಾರೆ, ನಿಮ್ಮ ಜೀವನಕ್ಕೆ ಮತ್ತೆ ಮರಳಿ ಬರ್ತಾ ಇದ್ದಾರೆ. ಅವರಿಗೆ ನಾನು ಹೇಳಿದೆ, ಇಲ್ಲಿ ಸಹಿತ 10 ಆಫ್ ಕಪ್ಸ್ ಬಂದಿದೆ. ಅಂದರೆ ನಿಮ್ಮ ಜೀವನದಲ್ಲಿ ಮತ್ತೆ ಅವರು ಮರಳಿ ಬರ್ತಾ ಇದ್ದಾರೆ. ಇಡೀ ಪ್ರಪಂಚನೇ ನಾನು ಗೆಲ್ತೀನಿ, ನನ್ನ ಫ್ಯಾಮಿಲಿ ಜೊತೆ ಇದ್ದರೆ, ನನ್ನ ಪ್ರೀತಿ ನನ್ನ ಜೊತೆ ಇದ್ದರೆ ನಾನು ಪ್ರಪಂಚವನ್ನು ಗೆಲ್ತೀನಿ. ನಾನು ಒಂದು ಖುಷಿ ಏನು ಕಳ್ಕೊಂಡಿದ್ದೆ ಆ ಖುಷಿನ ನಾನು ಮತ್ತೆ ಪಡ್ಕೋತೀನಿ. ನನ್ನ ಲೈಫ್ ಜರ್ನಿನ ನಾನು ಎಲ್ಲಿ ಕಳ್ಕೊಂಡಿದ್ದೆ ಅಲ್ಲಿಯೇ ನಾನು ಮತ್ತೆ ಪಡೆದುಕೊಳ್ತೀನಿ ಅನ್ನುವಂತಹ ಮನಸ್ಥಿತಿ ಬರ್ತಾ ಇದೆ. ಹೊಸದಾಗಿ ಟ್ರಾವೆಲ್ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ನಿಮ್ಮನ್ನು ಎಲ್ಲೆಲ್ಲಿಗೆ ಅವರು ಕರ್ಕೊಂಡು ಹೋಗಬೇಕು ಅಂತ ಇದ್ರು ಅದೆಲ್ಲನೂ ಸುತ್ತಾಡಿಸ್ಕೊಂಡು ನಿಮ್ಮನ್ನು ಪ್ರೀತಿಯಿಂದ, ನಿಮ್ಮನ್ನು ತುಂಬಾ ಒಂದು ಕಾಳಜಿಯಿಂದ ನೋಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಅವರಿಗೆ ಆಲ್ರೆಡಿ ಬಂದೋಗಿದೆ. ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ಜೊತೆ ಮತ್ತೆ ಮರಳಿ ಬರ್ತಾ ಇದ್ದಾರೆ ಅಂತ ನಾನು ಏನಕ್ಕೆ ಹೇಳಿದಪ್ಪ ಅಂದರೆ 100% ಇಲ್ಲಿ ನೀವು ಏನು ನಿಮ್ಮ ಜೊತೆ ನೀವು ಇಲ್ಲಿಯವರೆಗೂ ಯೋಚನೆ ಮಾಡಿ ನಿಮ್ಮ ಕಣ್ಣೀರನ್ನು ಯೂನಿವರ್ಸಿಗೆ ತೋರಿಸಿದಾರೆ. ಆ ಯೂನಿವರ್ಸ್ ನಿಮಗೆ ನಿಮ್ಮದೇ ಆದ ಒಂದು ಜರ್ನಿಗೆ, ಅಂದರೆ ನಿಮಗೆ ಒಂದು ಪ್ಲ್ಯಾನಿಂಗ್ ಇತ್ತು, ಆ ಯೂನಿವರ್ಸ್ ಪ್ಲ್ಯಾನ್ ಏನಿತ್ತು ಆ ಪ್ಲ್ಯಾನಿಂಗ್ ಪ್ರಕಾರನೇ ನಿಮಗೆ ಮತ್ತೆ ನಿಮ್ಮ ಲೈಫಿಗೆ ನಿಮ್ಮ ಪ್ರೀತಿನ ಮತ್ತೆ ವಾಪಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ಬೋದು. ಈಗ ನನ್ನ ಎನರ್ಜಿನೂ ಹಾಗೆ ಇತ್ತು, ಅದು ಎಷ್ಟು ಫಾಸ್ಟಾಗಿ ಬರುತ್ತೆ ಅಂದರೆ ನಿಮ್ಮ ಲೈಫಿಗೆ ನೀವು ಇಲ್ಲಿವರೆಗೂ ಕಳ್ಕೊಂಡಿರೋದು ಎಷ್ಟೇ ಇರ್ಬೋದು ಅಷ್ಟೇ ಪ್ರೀತಿ ನಿಮ್ಮ ಲೈಫಲ್ಲಿ ಹುಟ್ಟಿ ಬರ್ತಾ ಇದೆ. ಅಂದರೆ ನಿಮಗೆ ಹೊಸದಾಗಿ ಲೈಫ್ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ, ನಿಮಗೆ ಹೊಸದಾದ ಪ್ರೀತಿ, ಅದೇ ಪ್ರೀತಿ ಹಳೆಯ ನೋವೆಲ್ಲ ಹೋಗಿ ಮತ್ತೆ ಹೊಸ ಪ್ರೀತಿ ಹುಡ್ತಾ ಇದೆ. ನಿಮ್ಮ ಜೊತೆ ಇರುವಂತಹ ವ್ಯಕ್ತಿ ನಿಮಗೆ ಅದ್ಭುತವಾಗಿ ಪ್ರೀತಿ ತೋರಿಸ್ತಾರೆ. ನಿಮಗೆ ನಿಮ್ಮ ಜೀವನಕ್ಕೆ ಇಲ್ಲಿವರೆಗೂ ನೀವು ಏನು ಕಳ್ಕೊಂಡಿದ್ರಿ, ನಿಮ್ಮನ್ನು ಹೇಗೆ ಅವ್ರು ಇಗ್ನೋರ್ ಮಾಡಿದ್ರು ಅಷ್ಟೇ ನಿಮಗೆ ಪ್ರೀತಿ, ಕಾಳಜಿ, ನಿಮಗೆ ನೀವು ಏನೇನು ಬೇಕು ಅಂತ ಅಂದ್ಕೊಂಡಿದ್ರಿ, ನಿಮಗೆ ಅವ್ರ ಮನಸ್ಸಲ್ಲಿ ಏನೇನು ನಿಮಗೆ ಮಾಡಬೇಕು ಅನ್ನೋದು ಎಲ್ಲ ಪ್ರೀತಿನೂ ನಿಮಗೆ ಮತ್ತೆ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ನೀವು ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಿ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.